ಲೇಜಿ ಪಾಂಡ. ಲೇಸಿ ಪಾಂಡ. ಓಕೆ, ನೈಸ್. ಸೊ ಲೈಕ್ ಫ್ರೀ ಸ್ಟಾಕ್ ತರ ಮಾಡೋದು. ಆನ್ ಮಾಡಿದ್ಯಾ? ಸೊ ಈ ಬಿಜಿ ಶೆಡ್ಯೂಲಲ್ಲಿ ಕೂಡ ನೀವು ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋ ಕಡಲೆ ಪರ್ಸೆಗೆ ಬಂದಿದ್ದೀರಾ. ಅದರಲ್ಲೂ ಬಂದ್ಬಿಟ್ಟು ಬುಕ್ ಪರ್ಚೇಸ್ ಮಾಡ್ತಾ ಇದ್ದೀರಾ. ಏನು ಅನ್ಸುತ್ತೆ ನಿಮಗೆ? ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಿದ್ದು ಸರ್, ಬಸವನಗುಡಿ ಈ ಕಡೆ ಅಶೋಕ್ ನಗರ, ಎನ್ ಆರ್ ಕಾಲೋನಿ. ನಾನು ಓದಿದ್ದು ಆಚಾರ್ಯ ಪಾಠಶಾಲಾ ಪಬ್ಲಿಕ್ ಸ್ಕೂಲು, ಮಹಿಳಾ ಮಂಡಳಿ, ಈ ಸ್ಕೂಲ್ಗಳಲ್ಲೇ ಓದಿದ್ದು. ಸೊ ಈ ರೋಡಲ್ಲಿ ನಾನು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತೀನಿ. ಚಿಕ್ಕ ವಯಸ್ಸಿಂದ ಪ್ರತಿ ವರ್ಷನೂ ಕಡಲೆಕಾಯಿ ಪರ್ಸೆಗೆ ಅಪ್ಪ ಅಮ್ಮ ಕರ್ಕೊಂಡ್ಬರ್ತಾ ಇದ್ರು. ಇಲ್ಲೇ ಪಕ್ಕದ ರೋಡಲ್ಲೇ ನಮ್ಮ ಮನೆ ಇತ್ತು, ಬಾಡಿಗೆ ಮನೆ ಇದ್ವಿ. ಸೊ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ವಿ. ಸೊ ಇವಾಗ ಮದುವೆ ಆಗಿದೆ, ಹೆಂಡತಿ ಜೊತೆಗೆ ಬಂದಿದ್ದೀನಿ. ಅದೇ ಏನು ಚೇಂಜಸ್ ಇದೆ ಇವಾಗ? ಮೊದಲು ಅಪ್ಪ ಅಮ್ಮನ ಜೊತೆ ಕೈ ಹಿಡ್ಕೊಂಡು ಬಂದು ನೀವು ಕಡಲೆ ಪರ್ಸೆ ನೋಡೋದಕ್ಕೂ ಇವತ್ತು ಹೆಂಡತಿ ಕೈ ಹಿಡ್ಕೊಂಡು ಬಂದು ಕಡಲೆ ಪರ್ಸೆ ತೋರ್ಸೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಏನಂತ ಡಿಫ್ರೆನ್ಸ್ ಏನಿಲ್ಲ. ಆ್ಯಕ್ಚುಲಿ ಏನಂತ ಡಿಫ್ರೆನ್ಸ್ ಏನಿಲ್ಲ ಸರ್. ಆವಾಗ ಮುಂಚೆ ಇನ್ನೊಂದು ಸ್ವಲ್ಪ ಪಕ್ಕದಲ್ಲಿ ಆಟಗಳೆಲ್ಲ ಇರೋದು, ಅದು ಇವಾಗ ಏನೋ ಇಲ್ಲ. ಇಲ್ಲಿ ಬರೀ ಅಮ್ಯೂಸ್ಮೆಂಟ್ಸ್ ಮಾತ್ರ ಇದೆ. ನನ್ನಲ್ಲಿ ಕೇಳ್ತಾ ಇದ್ದೀರಾ ಡಿಫ್ರೆನ್ಸು? ಅಂಥದ್ದು ಏನಿಲ್ಲ ಸರ್. ಅದೇ ಈ ಇದ್ರಲ್ಲಿ ಏನು ಕೇಳ್ತಾ ಇಲ್ಲ. ನಿಮ್ಮಲ್ಲಿ ಚಿಕ್ಕ ಹುಡುಗನ ಇದ್ದಾಗ ಬಂದಾಗ ಯಾವ ಥರ ಇತ್ತು, ಇವಾಗ ಬಂದಾಗ ಯಾವ ಥರ ಇರುತ್ತೆ? ಇವಾಗ ಅಂದರೆ ಮುಂಚೆ ಎಲ್ಲನೂ ಕಂಡಿದ್ದೆಲ್ಲ ತಗೋಬೇಕು ಅಂತ ಅನ್ಸೋದು. ಇವಾಗ ಎಲ್ಲ ತಗೋಬೋದು ಆರಾಮಾಗೆ. ಬಟ್ ಏನಕ್ಕೆ ಸುಮ್ಮನೆ ಬೇಡ ಅಂತ ನಾವೇ ತಗೊಳ್ಳೋದಿಲ್ಲ. ಇವಾಗ ಅದೇ ನೋಡಿ, ಬೇರೆ ಏನೂ ತಗೊಳ್ದಿರೋ ಈಗ ಜಸ್ಟ್ ಒಂದು ಬುಕ್ ತೊಗೊಂಡೆ. 250 ರೂಪಾಯಿಗೆ ಸಿಕ್ತಿಲ್ಲ, ಕಮ್ಮಿಗೆ ಸಿಕ್ತು. ಅದು ಫಸ್ಟ್ ಕಾಪಿನ ಏನೋ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇಲ್ಲಿ ಬಂದಿದ್ದೀನಿ ಅಂತ ಒಂದು ನೆನಪಿಗೆ ನಾನು ತೊಗೊಂಡೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಏನೇ ಒಂದನ್ನ ತಗೋಬೇಕು, ಕೊಂಡ್ಕೋಬೇಕು ಅಂತಂದರೆ, ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು, ಒಂದು ವಸ್ತುನ ತಗೋಬೇಕು ಅಂದಾಗ ದುಡ್ಡು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನಿಮ್ಮ ಲೈಫಲ್ಲಿ ನೀವು ಯಾವತ್ತಾದ್ರೂ ದುಡ್ಡನ್ನು ಬೇರೆಯವರಿಗೆ ಕೊಟ್ಬಿಟ್ಟು ನೀವು ಮೋಸ ಹೋಗಿರೋದುಂಟಾ? ಬೇರೆಯವರು ಕೊಟ್ಟ ಮೇಲೆ ಮೋಸ ಅಂತೇನು ಹೋಗಿಲ್ಲ ನಾನು. ಅವ್ರು ವಾಪಸ್ ಕೊಡೋದಿಲ್ವಲ್ಲ, ಆವಾಗ ಪಾಠ ಕಲ್ತಂಗೆ ಆಗುತ್ತೆ. ಸೊ ಅದನ್ನ ಮೋಸ ಅಂತ ಕನ್ಸಿಡರ್ ಮಾಡ್ತು ಅಂತಂದರೆ ಸಂಬಂಧನೂ ಕಳ್ಕೊತೀವಿ, ಜೊತೆಗೆ ಆ ದುಡ್ಡು ಇಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಆ ಕೊರಗಲ್ಲೇ ಅಯ್ಯೋ ದುಡ್ಡಿಲ್ವಲ್ಲ ನೆಮ್ಮದಿ ಎಲ್ಲ ಕಳ್ಕೊಬೇಕಂತ. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮಿಂದ ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಅವ್ರು ನಿಜವಾಗ್ಲೂ ಅವಶ್ಯಕತೆ ಇದೆಯಾ ದುಡ್ಡು, ನಾವು ಕೊಡ್ತಾ ಇರೋ ದುಡ್ಡಾಗಲಿ, ಸಹಾಯ ಆಗಲಿ, ಸಮಯ ಆಗಲಿ, ಯಾವುದು ಅಪಾತದಾನ ಆಗ್ತಾ ಇಲ್ಲ ಅನ್ನೋದನ್ನ ನೋಡಿಕೊಂಡು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಪಾಠ ಕಲಿತೀವಿ ಹೊರತು ಮೋಸ ಏನು ಹೋಗಿಲ್ಲ ಸರ್. ನಾವು ಮೋಸ ಹೋದ್ವಿ ಅಂತ ಅನ್ಕೊಂಡ್ರೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ಕರೆಕ್ಟ್ ಅದನ್ನ ಹೇಳಲ್ಲ. ಸೊ ಈಗ ಮೋಸ ಮಾಡೋರು ಇದ್ದಾಗ ಮೋಸ ಹೋಗೋರು ಇದ್ದೇ ಇರ್ತಾರೆ. ಸೊ ಲೈಕ್ ಎರಡು ಕೈ ತೇರಿದ್ರೆ ಚಪ್ಪಾಳೆ ಅಂತ ಹೇಳ್ತಾರೆ. ಗೌರಿ ಗಣೇಶ ಸಿನಿಮಾ ಎಂಡ್ ಆಗ್ತಾರಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಮೆಸೇಜ್ ಅದು. ಆಲ್ರೈಟ್. ಸೊ ಈ ಥರ ಕಡಲೆ ಪರ್ಸೆಗೆ ಬಂದು ಹೋಗಿ ನೋಡಿದ್ದೀರಾ. ಇದರಿಂದ ನೀವು ಫ್ಯೂಚರಲ್ಲಿ ನೆಕ್ಸ್ಟ್ ಯಾವಾಗ ನಾವು ನಿಮ್ಮನ್ನ ಇನ್ನೊಬ್ಬರನ್ನ ಜೊತೆಲಿ ಕರ್ಕೊಬರೋದು ನೋಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ಇನ್ನೊಬ್ರ ಜೊತೆ ಅಂದರೆ ಅದು ನಿಮ್ಮ ನೆಕ್ಸ್ಟ್ ಪೀಳಿಗೆ ಹಂಗೆ ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ. ಈಗ ಒಂದು 2 ವರ್ಷ ಆಯ್ತು ಮದುವೆ ಆಗಿ, ಅದ್ರ ಬಗ್ಗೆ ಎಲ್ಲ ಇನ್ನೇ ಯೋಚನೆ ಮಾಡಿಲ್ಲ. ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ತಿದ್ವಿ ಸದ್ಯಕ್ಕೆ. ಜನ ಕೇಳ್ತಾ ಇದ್ದಾರೆ ಯಾವಾಗ ವಿಶೇಷ ಅಂತ. ಜನಗಳಿಗೆ ಏನಿಲ್ಲ, ಇವಾಗ ನೆಮ್ಮದಿಯಾಗಿದ್ದೀವಲ್ಲ ಅದೇ ವಿಶೇಷ. ನೆಮ್ಮದಿ ಇರಲ್ಲ ಅಂತ ಹೇಳ್ತೀರಾ? ಅಲ್ಲ, ಈಗ ಸದ್ಯಕ್ಕೆ ಇದೆಯಲ್ಲ ನೆಮ್ಮದಿ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ವಲ್ಲ. ಅದೇ ಆಮೇಲೆ ಅದು ಕಾಲಕ್ರಮೇಣ ಏನೇನು ಆಗ್ಬೇಕು ಅದೆಲ್ಲ ಆಗುತ್ತೆ. ಈಗ ಸದ್ಯಕ್ಕೆ ಏನಿದೆ ಅಷ್ಟೇ, ಬೇರೆ ಅದ್ರ ಬಗ್ಗೆ ಏನು ಎಷ್ಟು ಯೋಚನೆ ಇಲ್ಲ ಸದ್ಯಕ್ಕೆ. ಸೊ ಯಾವುದೇ ಥರ ಪ್ಲಾನ್ಸ್ ಇಲ್ಲ ಅಂತ ಪ್ಲಾನ್ಸ್ ಅಲ್ಲ. ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಕಡಲೆಕಾಯಿ ಪರ್ಸೆ ಬಗ್ಗೆ? ಕಡಲೆಕಾಯಿ ಪರ್ಸೆ ಎಲ್ಲ ಊರುಗಳಲ್ಲೂ ಒಂದೊಂದು ಜಾತ್ರೆ ಆಗುತ್ತೆ. ಆ ಥರ ನಮ್ಮ ಊರಿನ ತುಂಬ ಹೆಮ್ಮೆಯ ಜಾತ್ರೆ ಇದು ಕಡಲೆಕಾಯಿ ಪರ್ಸೆ. ಇಲ್ಲಿ ಬನ್ನಿ ಬಾ. ಸೊ ದಯವಿಟ್ಟು ಕಡಲೆಕಾಯಿ ಪರ್ಸೆ ನೀವೇನಾದ್ರೂ ಹತ್ತಿರ ಇದ್ದರೆ ಅಥವಾ ಬೆಂಗಳೂರಿಗೆ ಬಂದಿದ್ರೆ ಮಸ್ಟ್ ವಿಸಿಟ್. ಇದು 23ನೇ ತಾರೀಕಿಂದ ಎಷ್ಟು ತಾರೀಕುವರೆಗೂ? 28 ತಾರೀಕುವರೆಗೂ ಇರುತ್ತೆ ಕಡಲೆಕಾಯಿ ಪರ್ಸೆ. ಇಲ್ಲಿ ಬನ್ನಿ, ಒಳ್ಳೊಳ್ಳೆ ಕಡಲೆಕಾಯಿ ಸಿಗುತ್ತೆ. ಈ ಥರ ಒಂದಷ್ಟು ಸ್ಟ್ರೀಟ್ ಶಾಪಿಂಗ್ ಮಾಡ್ಬೋದು, ಮಜಾ ಇರುತ್ತೆ. ಬನ್ನಿ ಕಡಲೆಕಾಯಿ ಪರ್ಸೆಗೆ. ಥ್ಯಾಂಕ್ ಯು. ನಿಮ್ಮ ಲೇಸಿ ಪಾಂಡ ತಂಡಕ್ಕೂ ಒಳ್ಳೇದಾಗಲಿ. ಏನು ವಾಟ್ ಇಸ್ ದಿಸ್ ಚಾನಲ್ ಬೇಸ್ಡ್ ಆನ್? ಬೇಸ್ಡ್ ಅಂದರೆ ಏನಂದರೆ ನಾವು ಫ್ರೀ ಸ್ಟೈಲರ್. ಸೊ ಯಾವ ಥರ ಏನು ಬೇಕೋ ಮಾತಾಡ್ಬೋದು ಅಂತ. ಸೊ ಯಾವುದೇ ರಾಜಕೀಯ ಆಗಲಿ, ಯಾವುದೇ ಇಂಟರ್ವ್ಯೂ ಆಗಲಿ, ಟಿ ವಿ ಆಗಲಿ, ಆ ಥರ ಏನಿಲ್ಲ. ಪಬ್ಲಿಕ್ ಅವ್ರಿಗೆ ಯಾವ್ದು ಇಷ್ಟಪಡ್ತಾರೋ ಅದು ಮಾತಾಡಬೇಕು. ಗುಡ್ ನೈಸ್. ಆದಷ್ಟು ಇನ್ಫಾರ್ಮೇಟಿವ್, ಪ್ರೊಡಕ್ಟಿವ್ ವಿಡಿಯೋಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್, ಗುಡ್ ಲಕ್.